ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದ್ವಾದಶಿ ದಿನ ಮಾಡುವಂಥ ಕಾಯಿ ಗಂಜಿನ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಒಂದು ಅರ್ಧ ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು 3 ಲೋಟ ನೀರು ಹಾಕ್ತೀನಿ. ಇವಾಗ ನೀರು ಹಾಕಿ ಒಂದು 4 ಅಥವಾ 5 ವಿಷಲ್ ಕೂಗಿಸ್ಕೊಳ್ಳೋಣ. ಅದನ್ನು ಅನ್ನ ತುಂಬ ಮೆತ್ತಗೆ ಬರಬೇಕು. ಅದಕ್ಕೋಸ್ಕರ ಅದ್ರ ಜೊತೆಗೆ 1 ಸ್ಪೂನು ಹೆಸರುಬೇಳೆ ಕೂಡ ಹಾಕ್ಕೊಳ್ತೀನಿ. ಅದು ಹುರಿದಿರೋ ಹೆಸರುಬೇಳೆ ಅದನ್ನು ಕೂಡ ಹಾಕ್ಕೊಳ್ತೀನಿ. 1 ಸ್ಪೂನ್ ಹಾಕ್ಕೊಳ್ತೀನಿ. ಒಂಚೂರು ಉಪ್ಪು ಹಾಕಿಬಿಟ್ಟು ಈಗ ಕುಕ್ಕರ್ ಲಿಡ್ ಮುಚ್ಚಿ ಒಂದು 4 ರಿಂದ 5 ವಿಷಲ್ ಹೊಡೆಸ್ಕೊಳ್ಳೋಣ. ಇವಾಗ ಅದು ಒಂದು 4-5 ವಿಷಲ್ ಹೊಡೆಸ್ಕೊಂಡ್ರೆ ಆವಾಗ ಅನ್ನ ತುಂಬ ಮೆತ್ತಗೆ ಬರುತ್ತೆ. ನಮಗೀಗ ಕಾಯಿ ಗಂಜಿ ಮಾಡಲಿಕ್ಕೆ ಅನ್ನ ಮೆತ್ತಗೆ ಬರಬೇಕು. ಮಾಮೂಲಿ ಊಟ ಮಾಡೋ ಅನ್ನ ಬರುತ್ತಲ್ಲ, ಆ ಥರ ಬರಬಾರ್ದು. ಇದು ಸ್ವಲ್ಪ ಮೆತ್ತಗೆ ಬರಬೇಕು ಅನ್ನ. ಇದು ಏನಕ್ಕೆ ಅಂತಂದರೆ ಏಕಾದಶಿ ದಿನ ಉಪವಾಸ ಮಾಡಿರ್ತಾರಲ್ಲ, ಉಪವಾಸ ಮಾಡಿದಾಗ ಮಾರನೇ ದಿನ ಈ ಥರ ಕಾಯಿ ಗಂಜಿ ಮಾಡಿಕೊಂಡು ಊಟ ಮಾಡಿದ್ರೆ ಮೆತ್ತನೆ ಅನ್ನ ಊಟ ಮಾಡಬೇಕು ಫಸ್ಟು ಅಂತ ಈ ಥರ ಮಾಡ್ಕೊಳ್ಳೋದು ಅನ್ನನ. ನೋಡಿ, ಈಗ ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಇಷ್ಟು ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಕಾಯಿ ಹಾಲು ಮಾಡ್ಕೊಂಡು ಬರೋಣ. ಇದು ಕಾಯಿ ನಾನು ಹಾಕಲ್ಲ, ಅದನ್ನು ಹಾಲು ತೆಕ್ಕೊಳ್ತೀನಿ. ನೈಸಾಗಿ ಮಾಡ್ಕೊಂಡು 2-3 ಸಲ ಹಾಲು ತೆಕ್ಕೊಳ್ತೀನಿ. ಅದನ್ನು ಹಾಲು ತೆಕ್ಕೊಂಡು ಅದನ್ನು ಈ ಅನ್ನ ಬೆಂದಿರೋ ಅನ್ನಕ್ಕೆ ಅದನ್ನು ಹಾಕ್ಕೊಳ್ಳೋದು. ಈಗ ನೋಡಿ, ಹಾಲು ತೆಕ್ಕೊಳ್ತಾ ಇದ್ದೀನಿ. ಒಂದು 2-3 ಸಲ ತೆಕ್ಕೊಳ್ಳೋಣ. ಇದನ್ನು ಗಟ್ಟಿಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದನ್ನು ಇವಾಗ ನೋಡಿ ಬೆಂದಿರೋ ಅನ್ನಕ್ಕೆ ಹಾಕ್ಕೊಳ್ಳೋದು. ಇವಾಗ ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗಟ್ಟಿ ಇದೆ ನೋಡಿ ಹಾಲು. ನಾನು ಮಾಡ್ಕೊಂಡಿರೋ ಇಷ್ಟು ಅನ್ನಕ್ಕೆ ಅಷ್ಟು ಹಾಲು ಸಾಕೋದು. ಅಷ್ಟು ಕಾಯಿ ಮತ್ತು ಅದ್ರ ಕಾಯಿ ಹಾಲು ಸಾಕು. ಅದರೊಳಗೆ ಏನೂ ಹಾಕಿಲ್ಲ, ಬರೀ ಕಾಯಿ ಹಾಲು ಮಾತ್ರ. ಕಾಯಿನ ರುಬ್ಕೊಂಡು ಹಾಲು ತೆಕ್ಕೊಂಡಿರೋದು ಅಷ್ಟೇ. ಈಗ ಒಂಚೂರು ಉಪ್ಪು ಹಾಕಿ ಅನ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ, ಈಗ ನೋಡಿಕೊಂಡು ಇನ್ನೊಂಚೂರು ಉಪ್ಪು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಕುದಿಸೋಣ ಸ್ವಲ್ಪ. ಇದು ತೆಳ್ಳಗಿದೆ. ಇವಾಗ ಕುದ್ದು ಆರಿದ್ಮೇಲೆ, ಅನ್ನ ಆರಿದ್ಮೇಲೆ ಗಟ್ಟಿ ಆಗುತ್ತದು, ಗಂಜಿ ಥರ ಆಗುತ್ತದು. ಇದಕ್ಕೆ ಖಾರ ಗೀರ ಏನೂ ಇಲ್ಲ, ಏನೂ ಹಾಕಿಲ್ಲ. ಒಗ್ಗರಣೆ ಹಾಕುವಾಗ ಬೇಕಾದರೆ ನೀವು ಮಜ್ಜಿಗೆ ಮೆಣಸಿನ್ಕಾಯಿ ಇರುತ್ತಲ್ಲ, ಅದ್ರದ್ದು ಒಗ್ಗರಣೆ ಹಾಕ್ಕೋಬೋದು, ಇಂಗು ಸಾಸಿವೆ ಜೀರಿಗೆ ಜೊತೆಗೆ. ಇಲ್ಲ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಒಗ್ಗರಣೆನೇ ಹಾಕಿರೋದು ಇವತ್ತು, ಯಾಕಂದರೆ ನನ್ನ ಹತ್ರ ಮಜ್ಜಿಗೆ ಮೆಣಸಿನ್ಕಾಯಿ ಖಾಲಿಯಾಗಿ ಹೋಗಿತ್ತು. ನೋಡಿ, ಉಪ್ಪು ಸಾಲಲ್ಲ, ಅದಕ್ಕೋಸ್ಕರ ಇನ್ನೊಂದು 1/4 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಇದು ಬರೀ ನೀವು ದ್ವಾದಶಿಲೇ ಊಟ ಮಾಡಬೇಕು ಅಂತೇನಿಲ್ಲ. ಹುಷಾರು ತಪ್ಪಿದಾಗ ಕೂಡ ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ ಒಂಥರ ತಂಪಾಗಿರುತ್ತೆ. ಹೊಟ್ಟೆಗೆ ಭಾರ ಅನಿಸಲ್ಲ. ಇದು ಗಂಜಿ ಥರನೂ ಆಯಿತು, ಮತ್ತು ಖಾರ ಗೀರ ಏನೂ ಇಲ್ಲದೆ ಇರೋದ್ರಿಂದ ಹೊಟ್ಟೆಗೆ ಭಾರ ಅಂತ ಅನಿಸೋದೇ ಇಲ್ಲ ಇದು. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈ ಕಾಯಿ ಗಂಜಿ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಂಡು ಊಟ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ, ಅನ್ನ ಕುದಿಯಕ್ಕೆ ಬಂತು. ಇದನ್ನು ಹಾಕಿರೋದ್ರಿಂದ ಹಾಲು ಹಾಕಿದ್ಮೇಲೆ ಈಗ ಒಗ್ಗರಣೆ ಹಾಕಿದ್ದೀನಿ, ಅದರೊಳಗಡೆ ಹಾಕ್ಬಿಡೋಣ. ಈಗ ಸುಮ್ಮನೆ ಅದು ಹಾಕಿರೋದಷ್ಟೇ. ಮೆಣಸಿನ್ಕಾಯಿ ತೀರಾ ಏನು ಖಾರ ಬಿಟ್ಕೊಳ್ಳಲ್ಲ, ಅದು ಖಾರನೂ ಆಗಲ್ಲ ಆ್ಯಕ್ಚುಲಾಗಿ. ಬೇಕು ಅಂದವ್ರಿಗೆ ಇರಲಿ ಅಂತ ಸುಮ್ಮನೆ ಹಾಕೋದಷ್ಟೇ. ನೋಡಿ, ಆಯಿತು, ಕಾಯಿ ಗಂಜಿ ರೆಡಿ. ಸಣ್ಣದೊಂದು ಪಾತ್ರೆಗಳಿಗೆ ಬಗ್ಗಿಸ್ಕೊಳ್ತೀನಿ. ಈಗ ನೀವು ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬಾಯಿಗುಯ್ತಾ ಹೊಟ್ಟೆಗುಯ್ತಾ ಇದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.